ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ 30-40 ಒಂದು ತ್ರಿಪ್ಲೆಕ್ಸ್ ಹೌಸ್ನ ತೊಗೊಂಡು ಬಂದಿದ್ದೀನಿ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು. ಇದು ಬಂದು ವಿಜಯನಗರ ಸೆಕೆಂಡ್ ಸ್ಟೇಜು ಹಂಪಿ ಸರ್ಕಲ್ ಹತ್ರ ಬರುತ್ತೆ. ಈಸ್ಟ್ ಫೇಸಿಂಗ್ ಇದೆ. ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದ್ದಾರೆ. ವಿತ್ತು 2 ಕಾರ್ ಪಾರ್ಕಿಂಗ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮನೆ ಒಂದು ಬ್ಯೂಟಿಫುಲ್ ಮನೆ ಅಂತಲೇ ಹೇಳ್ಬೋದು, ಲಕ್ಸುರಿ ಹೌಸ್ ಅಂತಲೇ ಹೇಳ್ಬೋದು. ನಿಮಗೆ ಫುಲ್ ಫಿನಿಶ್ ಮಾಡಿ ಕೊಡ್ತಾರೆ. ಇದು ಯಾವ ರೀತಿ ಮಾಡಿದ್ದಾರೆ ಅಂತ ನಾನು ನಿಮಗೆ ಪೂರ್ತಿ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಇದು ನಿಮಗೆ ಕೆಳಗಡೆ ಒಂದು ರೆಂಟಲ್ ಇನ್ಕಮ್ ಮಾಡಿದ್ದಾರೆ. ಹಾಗೆ ಫಸ್ಟ್ ಫ್ಲೋರು ನಿಮಗೆ ಡುಪ್ಲೆಕ್ಸ್ ಮಾಡಿದ್ದಾರೆ. ಇಲ್ಲಿ 2 ಗೇಟ್ ಕೊಟ್ಟಿದ್ದಾರೆ, ನೀವು ನೋಡ್ತಿರ್ಬೋದು. ಒಂದು ಸಿಂಗಲ್ ಗೇಟ್ ಕೊಟ್ಟಿದ್ದಾರೆ, 2 ಡಬಲ್ ಗೇಟ್ ಕೊಟ್ಟಿದ್ದಾರೆ. ಇಲ್ಲಿ 2 ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು. ಇದು 30 ಫೀಟ್ ರೋಡ್ ಇದೆ, ಮೋಡ ಅಲಾಟೆಡು. ಪಕ್ಕದಲ್ಲೇ ನಿಮಗೆ ತುಂಬ ಒಂದು ಬ್ಯೂಟಿಫುಲ್ ಪಾರ್ಕ್ ಇದೆ. ಹಾಗೆ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ 2 ಇನೋವಾ ಕಾರ್ನ ಪಾರ್ಕ್ ಮಾಡ್ಕೋಬೋದು. ಮತ್ತು ನಿಮಗೆ ಕಾವೇರಿ ವಾಟ್ರ್ ಕೂಡ ಬರುತ್ತೆ. ಸುತ್ತ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ. ಕೆಳಗಡೆ ಒಂದು 1 BHK ಮಾಡಿ ರೆಂಟಲ್ ಇನ್ಕಮ್ ಬರೋ ಥರ ಮಾಡಿದ್ದಾರೆ. ನೋಡ್ತಿರ್ಬೋದು ಇಲ್ಲಿ ನೀವು, ಅದು ಸಂಪ್ ಬರುತ್ತೆ. 2 ಇನೋವಾ ಕಾರ್ನ XUV ಕಾರ್ನ ಪಾರ್ಕ್ ಮಾಡ್ಕೋಬೋದು, ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ. ಇದು ನಿಮಗೆ ಒಂದು ಒಳ್ಳೆ ಲೊಕೇಶನ್ ಅಂತಲೇ ಹೇಳ್ಬೋದು. ಹಾಗೆ ಪ್ರೈಸ್ ಬಂದು ನಿಮಗೆ 2,70,00,000 ಹೇಳ್ತಾ ಇದ್ದಾರೆ. ಓನರ್ ವ್ಯಾಪಾರ ಇರುತ್ತೆ, ನೆಗೋಷಿಯಬಲು. ಯಾರೆಲ್ಲ ಇಂಟ್ರೆಸ್ಟೆಡ್ ಬೈಯರ್ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ, ತೊಗೊಂಡು ಕಾಲ್ ಮಾಡಿ. ಹಾಗೆ ಪ್ರೈಸ್ ಹೇಳ್ತಿದ್ದಂಗೆ ವಿಡಿಯೋ ಪ್ರೈಸ್ ಜಾಸ್ತಿ ಆಯಿತು ಅಂದ್ಬಿಟ್ಟು ವಿಡಿಯೋ ನೋಡೋದು ನಿಲ್ಲಿಸ್ಬೇಡಿ, ನೋಡಿ. ಯಾಕೆಂದರೆ ನೀವು ಫ್ಯೂಚರ್ ಯಾವಾಗಾರ ಒಂದು ಮನೆ ಕಟ್ಟಬೇಕು, ನಿಮ್ಮದು ಸ್ವಂತ ಮನೆನ ಅಂದಾಗ ಇಲ್ಲಿ ಏನೇನು ಪ್ಲ್ಯಾನ್ ಯೂಸ್ ಮಾಡಿದ್ದಾರೆ, ಏನೇನು ಯೂಟಿಲೈಸ್ ಮಾಡಿದ್ದಾರೆ ಎಲ್ಲ ನಿಮಗೆ ಒಂದು ಐಡಿಯಾಸ್ ಬರುತ್ತೆ ನೋಡಿ. ಇದು ಕೂಡ ಈಸ್ಟ್ಗೆ ಕೊಟ್ಟಿದ್ದಾರೆ. ಹಾಗೆ ಇದು ನಿಮಗೆಲ್ಲ ಹಳೆ ಸಾಮಾನೆಲ್ಲ ಇಟ್ಟಿದ್ದಾರೆ, ಅಂದರೆ ಫಿನಿಶಿಂಗ್ ಇನ್ನೂ ಮಾಡಿಲ್ಲ, ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲ ಥಿಂಗ್ಸ್ ಇಟ್ಟಿದ್ದಾರೆ. ಗಲೀಜಿದೆ, ಹಾಗಾಗಿ ನಾನು ನಿಮಗೆ ತೋರಿಸ್ತಲ್ಲ. ಇದು 1 BHK ರೆಂಟಲ್ ಇನ್ಕಮ್ ಇದೆ. ನಿಮಗೆ ಬೇಕು ಅಂತಂದರೆ ಈ ವಿಂಡೋದಲ್ಲಿ ತೋರಿಸ್ತೀನಿ. ಏಕೆಂತಂದರೆ ತುಂಬ ಗಲೀಜಿದೆ ಹೊರಗಡೆ ಎಲ್ಲ. ಹಾಗಾಗಿ ಒಂದು ಕಿಚನು, ಒಂದು ರೂಮು ಒಂದು ಜನರಲ್ ಟಾಯ್ಲೆಟ್ ಇದೆ ಗ್ರೌಂಡ್ ಫ್ಲೋರ್ಲಿ. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇದು ರೆಂಟಲ್ ಇನ್ಕಮ್ ಅಷ್ಟೇ, ಯಾಕೆಂದರೆ ನಿಮಗೆ ಸೆಕ್ಯೂರಿಟಿ ಪರ್ಪಸ್ಸು ಆಗುತ್ತೆ. 2,70,00,000 ಹೇಳ್ತೀರಾ, ನೆಗೋಷಿಯಬಲು, ಓನರ್ ವ್ಯಾಪಾರ ಇರುತ್ತೆ. ನೋಡಿ, ನಿಮಗೆ ಇದು 3 ಅಡಿ ಸ್ಟೇರ್ ಕೇಸ್ ಇದೆ. ನೋಡಿ, ನಿಮಗೆ ತುಂಬ ಸ್ಪೇಸಿಯಸ್ ಆಗಿದೆ. ಯಾಕೆಂದರೆ ಕೆಲವೊಬ್ರು ಕೇಳ್ತಾರೆ, ಸರ್ ಸ್ಟೇರ್ ಕೇಸ್ ತುಂಬ ಚಿಕ್ಕದಾಯಿತು ಸರ್ ಅಂತ. ಹಾಗೆ ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ. ಹಾಗೆ ನಿಮಗೆ ಸುತ್ತಮುತ್ತ ಎಲ್ಲ ಮನೆಗಳಾಗಿದೆ, ರೆಡಿ ಟು ಮೂವ್ ಇದೆ. ನೋಡಿ, ನಿಮಗೆ ಎಂಟ್ರೆನ್ಸಲ್ಲಿ ನಿಮಗೆ ಒಂದು ಎಂಟ್ರೆನ್ಸ್ ತುಂಬ ಒಂದು ಏನಂತ ಹೇಳ್ತಾರೆ, ಅದಕ್ಕೆ ಪೇಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಒಂದು ಅಟ್ರಾಕ್ಷನ್ ಇದೆ ಎಂಟ್ರೆನ್ಸಲ್ಲಿ. ಹಾಗೆ ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ, ಮಾರ್ಬಲ್ಸ್ ಕೂಡ ಯೂಸ್ ಮಾಡಿದ್ದಾರೆ, ನೀವು ನೋಡ್ಬೋದು. ಹಾಗೆ ಮೇನ್ ಡೋರು ಈಸ್ಟ್ಗಿದೆ, ಟೀಕು. ನೋಡಿ, ಇದು ನಿಮಗೆ ಒಂದು ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಹಾಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜಾಗನ ನೀಟಾಗಿ ಯೂಟಿಲೈಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸುಮಾರು ಜನ ಕೇಳ್ತಿರ್ತಾರೆ, ಸರ್ ನನಗೊಂದು ಒಳ್ಳೆ ಮನೆ ವಿಜಯನಗರ ಸೆಕೆಂಡ್ ಸ್ಟೇಜು ಫಸ್ಟ್ ಸ್ಟೇಜಲ್ಲಿ ಇದ್ದರೆ ಹೇಳಿ ಸರ್ ಅಂತ. 2,70,00,000 ಹೇಳ್ತಾರೆ, ನೆಗೋಷಿಯಬಲು. ಹಾಗೆ ಸ್ಟೇರ್ ಕೇಸ್ ಕೂಡ ನಿಮಗೆ ವುಡನ್ ಸ್ಟೇರ್ ಕೇಸ್ ಮಾಡಿದ್ದಾರೆ. ಹಾಗೆ TV ಕ್ಯಾಬಿನೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದು ವಿಶಾಲವಾದ ಹಾಲ್ ಇದೆ, ಯು ಶೇಪು, ನೀವು ಫರ್ನಿಚರ್ಸ್ನ ಹಾಕಬೋದು. ಹಾಗೆ ಪಕ್ಕ ವಾಸ್ತು ಇದೆ. ಯಾಕೆಂತಂದರೆ ಸುಮಾರು ಜನ ಕೇಳ್ತಾರೆ, ಸರ್ ವಾಸ್ತು ಇದೆಯಾ ಅಂತ ಕೇಳ್ತಾರೆ. ಯಾಕೆಂದರೆ ಬಾಡಿಗೆ ಬರೋ ಮನೆಗೇ ವಾಸ್ತು ಕೇಳುವಾಗ, ಇವಾಗ ಸೇಲ್ ಮಾಡೋ ಮನೆಗೆ ವಾಸ್ತು ಮಾಡೇ ಮಾಡಿರ್ತಾರೆ. ಯಾಕೆಂತಂದರೆ ಸುಮಾರು ಜನ ಕೇಳ್ತಾ ಇರ್ತಾರೆ ನನಗೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ನೋಡಿ, ಇದು ಪೂಜಾ ರೂಮು. ಇದನ್ನು ನಾರ್ತ್ಗೆ ಕೊಟ್ಟಿದ್ದಾರೆ ಡೋರ್ನ. ಇಬ್ಬರು ಕೂತು ಪೂಜೆ ಮಾಡ್ಬೋದು, ಅಷ್ಟು ಸ್ಪೇಸ್ ಇದೆ. ಹಾಗೆ ಗೋಪುರ ಟೈಪ್ ಮಾಡಿದ್ದಾರೆ ಡಿಸೈನು. ಇದು ಕೂಡ ಟೀಕ್ವುಡ್ ಆಗಿದೆ. ಹಾಗೆ ನಿಮಗೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಕೊಟ್ಟಿದ್ದಾರೆ. ಪಕ್ಕದಲ್ಲೇ ನಿಮಗೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ನಾನು ಪ್ರೈಸ್ ಹೇಳಿದೆ ಅಂತ ನೀವು ಸ್ಕಿಪ್ ಮಾಡಿಬಿಟ್ಟು ಸುಮ್ಮನೆ ಆಗಬೇಡಿ, ಅಯ್ಯೋ ನಮ್ಗೆ ತಗೊಳಕ್ಕಾಗಲ್ಲ ಅಂತ ಹಂಗೆ ಅನ್ಬೇಡಿ. ಯಾವಾಗಿದ್ರೂ ನಿಮಗೆ ಒಂದು ಟೈಮ್ ಬಂದೇ ಬರುತ್ತೆ, ಪ್ರಯತ್ನ ಮಾಡ್ತಾ ಇರಬೇಕು. ನೋಡಿ, ಇದು ಸ್ಟೋರೇಜ್ ಇಡೋದಕ್ಕೆ ನಿಮಗೆ ಒಂದು ಕಬೋರ್ಡ್ಸ್ನ ಮಾಡಿದ್ದಾರೆ. ಹಾಗೆ ಸಿಲಿಂಡರ್ ಲೈನ್ ಕೆಳಗಡೆ ಪೈಪ್ಲೈನ್ ಆಗಿದೆ. ಇಲ್ಲಿ ಯುಟಿಲಿಟಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ 3 ಬೆಡ್ರೂಮ್ ಇದೆ ಫಸ್ಟ್ ಫ್ಲೋರ್ಲಿ. ಇಲ್ಲಿ ಯುಟಿಲಿಟಿ ಕೂಡ ನಿಮಗೆ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ.
ಹಾಗೆ ಸುತ್ತ ಗ್ರಿಲ್ ವರ್ಕ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ನಮ್ಮಲ್ಲೇ ಕೂಡ 80% ಲೋನ್ನ ಪ್ರೊವೈಡ್ ಮಾಡ್ತೀವಿ ನೀವು ಎಲಿಜಿಬಿಲಿಟಿ ಇದ್ದರೆ. ಏಕೆಂತಂದರೆ ಸುಮಾರು ಜನ ಸರ್ ನಮಗೆ ಹೊರಗಡೆ ವರ್ಕ್ ಮಾಡ್ತಾಯಿದ್ದೀನಿ, ಬೆಂಗಳೂರು ವರ್ಕ್ ಮಾಡ್ತಾಯಿದ್ದೀನಿ, ಹಾಗೆ ಶಿವಮೊಗ್ಗ ವರ್ಕ್ ಮಾಡ್ತಾಯಿದ್ದೀನಿ, ಹೊರಗಡೆ ಇದ್ದೀನಿ ಸರ್ ನಾನು, ದಯವಿಟ್ಟು ಲೋನ್ನ ನೀವೇ ಮಾಡಿಸಿ ಅಂತ ಸುಮಾರು ಜನ ನಂಗೆ ಹೇಳ್ತಾ ಇರ್ತಾರೆ. ಅದು ಕೂಡ ನಾನೇ ಮಾಡಿಸ್ಕೊಡ್ತೀನಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು ಕೆಳಗಡೆ ಇರುವಂಥ ರೂಮು, ಇದಕ್ಕೆ ವೆಟ್ರಿಫೈಡ್ ಯೂಸ್ ಮಾಡಿದ್ದಾರೆ. ಹಾಲ್ಗೆಲ್ಲ ನಿಮಗೆ ಮಾರ್ಬಲ್ ಯೂಸ್ ಮಾಡಿದ್ದಾರೆ ನೋಡಿ. ನಿಮಗೆ ವಾರ್ಡ್ರೋಬ್ಸ್ ಕೂಡ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಹಾಗೆ ಫಿಟ್ಟಿಂಗ್ಸು ಯಾವುದೂ ಹಾಕಿಲ್ಲ. ಅಂದರೆ ನಿಮಗೆ ಈ ಮನೆ ನೋಡೋಕ್ಕೆ ಬರ್ತಾರಲ್ವ, ಅವಾಗೆಲ್ಲ ನಿಮಗೆ ಬಾತ್ರೂಮ್ಸ್ನ ವಾಶ್ರೂಮ್ನ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಫಿಟ್ಟಿಂಗ್ಸ್ನ ಯಾವುದನ್ನು ಕೂಡ ಫಿಟ್ ಮಾಡಿಲ್ಲ. ನಿಮಗೆ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಹಾಗೆ ಫುಲ್ ವಾಲ್ಗೆ ಟೈಲ್ನ ಹಾಕಿದ್ದಾರೆ. ಯಾಕೆಂದರೆ ಸುಮಾರು ಜನ ನೋಡ್ತಾ ಇರ್ತಾರೆ, ಒಂದು ಒಳ್ಳೆ ಮನೆ ಬೇಕು, ಮನೆ ಇಷ್ಟ ಆದಾಗ ಲೊಕೇಶನ್ ಇಷ್ಟ ಆಗಲ್ಲ, ಲೊಕೇಶನ್ ಇಷ್ಟ ಆಗಿ ಮನೆ ಇಷ್ಟ ಆದರೆ ನಿಮ್ಗೇನಾಗುತ್ತೆ, ಡಾಕ್ಯುಮೆಂಟ್ ಸರಿ ಇರಲ್ಲ, ಎಲ್ಲ ಸರಿ ಇದ್ದರೆ ಲೋನ್ ಆಗಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಎಲ್ಲ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗಬೇಕು. ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಇದು ನಿಮಗೆ ವುಡನ್ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಹಾಗೆ ಗ್ಲಾಸು ನಿಮಗೆ ರೈಲಿಂಗ್ಸ್ ಗ್ಲಾಸ್ ಕೊಟ್ಟಿದ್ದಾರೆ, ಟಫನ್ ಗ್ಲಾಸು. ಮತ್ತು ನಿಮಗೆ ಮೇಲ್ಗಡೆ 2 ಬೆಡ್ರೂಮ್ ಬರುತ್ತೆ. ಎರಡಕ್ಕೂ ಕೂಡ ಅಟ್ಯಾಚ್ ಇದೆ. ಹಾಗೆ ಎರಡಕ್ಕೂ ಕೂಡ ಕಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕೂಡ ನಿಮಗೆ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. ಹಾಲ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. ರೂಮ್ಸ್ಗೆಲ್ಲ ನಿಮಗೆ ವೆಟ್ರಿಫೈಡ್ ಯೂಸ್ ಮಾಡಿದ್ದಾರೆ. 2,70,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲು, ಓನರ್ ವ್ಯಾಪಾರ ಇರುತ್ತೆ ನೋಡಿ. ಗಾಳಿ ಬೆಳಕಿಗೆ ವಿಂಡೋ ಕೂಡ ತುಂಬ ವಿಶಾಲವಾಗಿದೆ. ಹಾಗೆ ಕಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಇಲ್ಲಿ ನಿಮಗೆ ವಾಕಿಂಗ್ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದಾರೆ ಸಪ್ರೇಟು. ಇಲ್ಲೆಲ್ಲ ನೀವು ಥಿಂಗ್ಸ್ನ ಇಟ್ಕೋಬೋದು. ವಿಜಯನಗರ ಸೆಕೆಂಡ್ ಸ್ಟೇಜು ನಿಯರ್ ಹಂಪಿ ಸರ್ಕಲ್ ಹತ್ರ ಬರುತ್ತೆ. ಇಂಟ್ರೆಸ್ಟೆಡ್ ಬೈರೋ ದಯವಿಟ್ಟು ಕಾಲ್ ಮಾಡಿ. ನೇರ ಓನರ್ ವ್ಯಾಪಾರ ಇರುತ್ತೆ. ಕೆಲವು ಸುಮಾರು ಜನ ಕೇಳ್ತಾರೆ, ಸರ್ ಓನರ್ ವ್ಯಾಪಾರ ಸಿಗುತ್ತಾ ಸರ್ ಅಂತ. ಹೌದು, ಖಂಡಿತ ಓನರ್ ವ್ಯಾಪಾರನೇ ಸಿಗುತ್ತೆ. ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಮನೆ ಏನಾರು ನೋಡೋಕ್ಕೆ ಬಂದರೆ ಫ್ರೀ ವಿಸಿಟಿಂಗ್ ಇರುತ್ತೆ. ಏಕೆಂದರೆ ಇವಾಗ ನಿಮ್ಗೆ ಗೊತ್ತಿದೆ, ಪೆಟ್ರೋಲ್ ಚಾರ್ಜು ತುಂಬ ಜಾಸ್ತಿ ಆಗ್ತಿದೆ. ಬರ್ತಾರೆ, ಬಂದು ನೋಡ್ತಾರೆ, 1 ಟೈಮ್ 2 ಟೈಮ್ ನೋಡ್ತಾರೆ, ಆಮೇಲೆ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ನೋಡಿ. ನೀವು ಇಂಟ್ರೆಸ್ಟ್ ಇದ್ದು ಮನೆ ತೊಗೊಳ್ಳೇಬೇಕು ಅಂತ ನೋಡ್ತೀರಾ, ಯಾರ ಹತ್ರನಾರು ಒಬ್ಬರ ಹತ್ರ ನೀವು ನೋಡಿದ್ರೆ ಬೆಟರು ನನ್ನ ಕೇಳಿದ್ರೆ. ಯಾಕೆಂತಂದರೆ ನೀವು ಒಬ್ಬರೇ ಕಸ್ಟಮರ್ ಇರ್ತೀರ, 5 ಜನ ಏಜೆಂಟ್ ಹತ್ರ ನೋಡಿದರೆ, ಅಂದರೆ ಪ್ರಾಪರ್ಟಿ ಕನ್ಸಲ್ಟೆಂಟ್ ಹತ್ರ ನೋಡಿದ್ರೆ ನೀವು ಬೈಯರ್ಸ್ಗಳು 5 ಜನ ಇದ್ದಾರೆ ಅಂತ ಓನರು ನಿಮಗೆ ಮಿಸ್ಗೈಡ್ ಆದಂಗೆ ಆಗುತ್ತೆ ಓನರ್ಗೆ. ಹಾಗಾಗಿ ಒಬ್ಬರ ಹತ್ರನೇ ನೋಡಿ. ಅವ್ರ ಹತ್ರ ನಿಮಗೆ ಸೂಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ನೀವು ಚೇಂಜ್ ಮಾಡ್ಬೋದು. ಇದು ನಂದು ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ ನಡೀತು. ಅವರು ಸುಮಾರು ಒಂದು 5-6 ಜನದ ಹತ್ರ ನೋಡಿದ್ದಾರೆ. 5-6 ಜನನೂ ಒಂದೇ ಮನೆ ತೋರಿಸಿದ್ದಾರೆ. 5-6 ಜನನೂ ಕಾಲ್ ಮಾಡಿದ್ದಾರೆ ಓನರ್ಗೆ. ಅವರೇನು ಅಂದ್ಕೊಂಡಿದ್ದಾರೆ, ಒಂದು ರೇಟ್ ಹೇಳಿದರು. 5-6 ಜನ ಬೈಯರ್ಸ್ ಇದ್ದಾರಲ್ಲ, ನಾನು ಸ್ವಲ್ಪ ಪ್ರೈಸ್ನ ಚೇಂಜ್ ಮಾಡೋಣ ಅಂತ ಪ್ರೈಸ್ನ ಚೇಂಜ್ ಮಾಡಿದ್ರು. ಇದು ಮೊನ್ನೆ ಲಾಸ್ಟ್ ವೀಕ್ ನಡೆದಿರೋಂಥ ಇನ್ಸಿಡೆಂಟು. ಹಾಗಾಗಿ ದಯವಿಟ್ಟು ಮನೆ ತಗೊಳ್ಳೋರು ಒಬ್ಬರ ಹತ್ರ ಕರೆಕ್ಟಾಗಿ ನೀವು ನೋಡಿದ್ರೆ ಯಾವ್ದಾರ ಒಂದು ಪ್ರಾಪರ್ಟಿನ ಖಂಡಿತ ಮಾಡಿಕೊಡ್ತಾರೆ. ಯಾಕೆಂತಂದರೆ ನೀವು ಸುಮ್ಮನೆ ನೋಡ್ತಾ ಹೋದರೆ ನಿಮಗೂ ಟೈಮ್ ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿರೋ ಮನೆಗಳು ಸಿಗಲ್ಲ, ಸೇಲ್ ಆಗಿಬಿಡುತ್ತೆ. ಇದಕ್ಕೂ ಕೂಡ ಅಟ್ಯಾಚ್ ಇದೆ. ಇದಕ್ಕೂ ಕೂಡ ವಾಕಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಯಾಕೆಂದರೆ ಇದನ್ನು ಹೇಳಬೇಕು ಅನಿಸ್ತು, ಏನಾದ್ರು ತಪ್ಪಿದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಎಲ್ಲ ಫಿನಿಶ್ ಆಗಬೇಕು, ಫಿನಿಶ್ ಮಾಡಿ ಕೊಡ್ತಾರೆ. ಅಲ್ಲಿ ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಈ ರೂಮ್ಗೆ ಪ್ರೊವೈಡ್ ಮಾಡಿದ್ದಾರೆ ಬಾಲ್ಕನಿನ. ಹಾಗೆ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ ಆದರೆ, ಹಾಗೆ ನಿಮಗೆ ಇಲ್ಲಿ ಸ್ಕೈ ಟಾಪ್ ಕೂಡ ಓಪನ್ ಕೊಟ್ಟಿದ್ದಾರೆ, ಬೆಳಕು ತುಂಬ ಚೆನ್ನಾಗಿ ಬರಲಿ ಅಂತ. ಇಲ್ಲಿ ಒಂದು ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಸ್ಟೇರ್ಕೇಸ್ ಕಡೆ ಸ್ಟೋರೇಜ್ ರೂಮ್ ಕೊಟ್ಟಿದ್ದಾರೆ. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ ಆದರೆ. ಟೆರೆಸ್ ಮೇಲ್ಗಡೆ ಹೋಗೋಣ. ಸೆಕೆಂಡ್ ಫ್ಲೋರೇ, ಟೆರೆಸ್ ಮೇಲ್ಗಡೆ ಹೋಗೋಣ. ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ಇಲ್ಲಿ ನಿಮಗೆ SS ರೈಲಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಿ ನಿಮಗೆ ವುಡನ್ದು, ಇಲ್ಲಿ ನಿಮಗೆ SS, ಹಾಗೆ ವೈರಿಂಗ್ಸು ವಿ-ಗಾರ್ಡ್ ವೈರಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಲಿಶಾ ಸ್ವಿಚ್ನ ಯೂಸ್ ಮಾಡಿದ್ದಾರೆ. ಯಾಕೆಂದರೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿರ್ತಾರೆ, ಸರ್ ನಿಮಗೆ ಫುಲ್ಲು ಡೀಟೇಲ್ ಕೊಡಿ ಸರ್ ಅಂತ. ಫುಲ್ ಡೀಟೇಲ್ ನಾವು ವಿಡಿಯೋದಲ್ಲೇ ಕೊಟ್ಬಿಟ್ರೆ ನೀವು ಬಂದು ನೋಡಬೇಕಲ್ವಾ ಸರ್ ಅಂತ ನಾನು ಹೇಳ್ತೀನಿ. ನೋಡಿ, ಪಿಲ್ಲರ್ಗಳು ನೀವು ನೋಡ್ತಿರ್ಬೋದು, ತುಂಬ ಎಲ್ಲ 20 mm ರಾಡ್ನ ಹಾಕಿದ್ದಾರೆ. ಇಲ್ಲಿ ಒಂದು ಹಟ್ಟು ಟೈಪ್ ಮಾಡಿದ್ದಾರೆ. ಯಾಕೆಂದರೆ ಒಂದು ಫ್ಯಾಮಿಲಿ ಫಂಕ್ಷನ್, ಸ್ಮಾಲ್ ಫಂಕ್ಷನ್ನ ಮಾಡ್ಕೋಬೋದು ಇಲ್ಲಿ.
ತುಂಬ ನೀಟಾಗಿ ಪಿಲ್ಲರ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡಿರುವಂಥ ಮನೆ ಇದು. ಹಾಗೆ ಇಲ್ಲಿ ಓವರ್ ಹೆಡ್ ಟ್ಯಾಂಕ್ನ ಕೊಟ್ಟಿದ್ದಾರೆ. ತುಂಬ ಒಂದು ಗುಡ್ ಲೊಕೇಶನ್ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಗೇನಾರ ಇಂಟ್ರೆಸ್ಟ್ ಇತ್ತು ಅಂದರೆ, ಮನೆ ನೋಡಬೇಕು ಅಂತಂದರೆ ನೀವು ಕಾಲ್ ಮಾಡ್ಬೋದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಫ್ರೀ ವಿಸಿಟ್ ಇರುತ್ತೆ, ಮಾಡ್ಕೊಂಡಿಲ್ಲ ಅಂದರೆ 300 ರೂಪೀಸ್ ಚಾರ್ಜ್ ಇರುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇದೇ ಥರ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ದಯವಿಟ್ಟು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.